ಹಲೋ ಎವ್ರಿವನ್, ನಾನು ಸಂತು ಅವ್ರದ್ದು ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ನ ಒಂದು ಟೀಸರನ್ನು ಅಪ್ಡೇಟ್ ಮಾಡಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲಲ್ಲೇ ಮಾಡಿದ್ದಾರೆ. ಇಷ್ಟು ದಿನ ನಾವು ಒಬ್ಬ ಆ್ಯಕ್ಟರಾಗಿ ಕಾಣಿಸ್ಕೊಳ್ತಿದ್ದಂತಹ ಯಶು ಈಗ ಒಬ್ಬ ರೈಟರ್ ಆಗಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಬಿಟ್ಟಿದ್ದು ಎಲ್ಲರಿಗೂ ಕೂಡ ಒಂದು ರೀತಿ ಕುತೂಹಲ ಇದ್ದೇ ಇದೆ. ಈಗೇನೆಂದರೆ ಒಬ್ಬ ರೈಟರಾಗಿ ಹೇಗೆ ಕಾಣಿಸ್ಕೊಳ್ತಾರೆ, ಒಬ್ಬ ರೈಟರ್ ಒಬ್ಬ ಆ್ಯಕ್ಟರಾಗಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋವಂಥದ್ದನ್ನ ನೋಡೋದಕ್ಕೆ ಜನ ಕಾದು ಕೂತಿದ್ದಾರೆ. ಇಂತಹ ಟೈಮಲ್ಲೇ ಒಂದು ಟ್ರೈಲರ್ನ ಒಂದು ಟೀಸರನ್ನು ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಒಂದು ಸೀನ್ನ ಈ ಟ್ರೈಲರ್ ಇರುತ್ತಲ್ಲ, ಒಂದು ಟ್ರೈಲರ್ ಸೀನಲ್ಲಿ ಒಂದು ಸೀನನ್ನು ಆ್ಯಡ್ ಮಾಡಿ ಒಂದು ಟೀಸರ್ ರೀತಿ ಬಿಟ್ಟಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ತುಂಬಾ ಕ್ರಿಯೇಟಿವ್ ಆಗಿ ಆ ಜಾಗ ಇರ್ಬೋದು. ಅದೆಲ್ಲ ನೋಡಿದಾಗ ಏನು ಅನ್ನಿಸ್ತು ಅಂದರೆ ಸ್ವಲ್ಪ ಇಲ್ಲಿ ಕ್ರಿಶ್ಚಿಯನ್ ಸ್ವಲ್ಪ ಜಾಸ್ತಿ ಅಳವಡಿಸ್ಕೊಂಡಿದ್ದಾರೆ. ಅಂದರೆ ಕ್ರಿಶ್ಚಿಯನ್ಸಿಗೂ ಮತ್ತು ಇವರು ಹಿಂದೂ ಆಗಿ ಕಾಣಿಸ್ಕೊಳ್ತಾರೆ ಅಥವಾ ಇವರು ಕ್ರಿಶ್ಚಿಯನ್ ಆಗಿ ಕಾಣಿಸ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ಕ್ರಿಶ್ಚಿಯನ್ಸ್ಗೂ ಇವರಿಗೂ ಏನೋ ಒಂದು ಲಿಂಕ್ ಇದಿರುತ್ತೆ. ಅದೇ ಕಾರಣಕ್ಕೆ ಇವರು ಕೂಡ ಅಲ್ಲಿ ಹೆಚ್ಚಾಗಿ ಕ್ರಿಶ್ಚಿಯನ್ಸನ್ನೇ ಇಲ್ಲೂ ಕೂಡ ನೋಡ್ತಿರ್ಬೋದ್ರಲ್ಲಿ ಈ ಸಮಾಧಿಗಳೇನಿರುತ್ತೆ ಅವೆಲ್ಲವೂ ಕೂಡ ಕ್ರಿಶ್ಚಿಯನ್ಸ್ ಸಮಾಧಿಗಳು. ಜಾಗ ಕೂಡ ಅಷ್ಟೇ ಅಲ್ಲದೆ ಕಾರು ಎಲ್ಲದೂ ಕೂಡ ಹೆಚ್ಚಾಗಿ ಕ್ರಿಶ್ಚಿಯನ್ಸ್ ಬಳಸೋ ರೀತಿಯೇ ಅದನ್ನು ಮಾಡಿರ್ತಾರೆ. ನೀವು ಮಾರ್ಕ್ ಮೂವಿಲಿ ನೋಡಿರ್ತಾರೆ, ಎಲ್ಲ ಕಡೆಯೂ ಕೂಡ ಬ್ಲ್ಯಾಕನ್ನು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಅದೇ ರೀತಿ ಟಾಕ್ಸಿಕ್ನಲ್ಲೂ ಕೂಡ ಅದೇ ರೀತಿ ಕಾಣಿಸ್ಕೊಳ್ಬೋದು. ಇನ್ನೊಂದು ವಿಚಾರ ಏನಂದರೆ, ಈಗ ಯಶ್ ಮೇಲೆ ಹೆಚ್ಚಾಗಿ ಎಲ್ಲರಿಗೂ ಕೂಡ ನಂಬಿಕೆ ಇದೆ. ಯಾಕಂದರೆ KGF 2 ಆದಮೇಲೆ ಯಶ್ ಬೇರೆ ಯಾವುದೇ ಸಿನಿಮಾವನ್ನು ಮಾಡಿಲ್ಲ. ಈಗ ಯಶ್ ಈ ಸಿನಿಮಾದಲ್ಲಿ ಗೆಲ್ತಾರ ಇಲ್ಲ ಸೋಲ್ತಾರ ಅನ್ನೋದ್ರ ಬಗ್ಗೆನೇ ಹೆಚ್ಚಾಗಿ ನಂಬಿಕೆ ಇದೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಪ್ರಭಾಸ್ ಅವರು ಬಾಹುಬಲಿ 2 ಆದಮೇಲೆ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾರೆ. ಅಂದರೆ ಫೇಲ್ಯೂರ್ಸ್ಗಳನ್ನೇ ಜಾಸ್ತಿ ನೋಡ್ತಾ ಬರ್ತಾರೆ. ಎಲ್ಲರೂ ಕೂಡ ಅವ್ರ ಮೇಲೆ ಜಾಸ್ತಿ ಹೋಪನ್ನು ಇಟ್ಕೊಂಡು ಕೂಡ ಆ ಹೋಪ್ ಎಲ್ಲೂ ಕೂಡ ಅವರಿಗೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಈಗಲೂ ಕೂಡ ಅದೇ ಸ್ಟ್ರಗಲ್ನಲ್ಲೇ ಇದ್ದಾರೆ. ಅದೇ ರೀತಿ ಎಲ್ಲರೂ ಯಶ್ ಆಗ್ತಾರ ಅನ್ನುವಂತಹ ಒಂದು ಕುತೂಹಲ ಎಲ್ಲರಿಗಿದೆ. ಆ ರೀತಿ ಆದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಆಗುತ್ತೆ. ಆದರೆ ಹೆಚ್ಚಾಗಿ ಆ ರೀತಿ ಆಗಲ್ಲ. ಯಾಕಂದರೆ ಯಶ್ ಈಗ ಬಿಟ್ಟಿರೋಂತಹ ಟ್ರೈಲರ್ನೊಂದು ಟೀಸರ್ ನೋಡಿಬಿಟ್ರೆ ಅದು ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಅದು ಒಂದೊಂದು ಸೀನು ಕೂಡ ಮಾಡೋದಕ್ಕೆ ಒಂದೊಂದು ಡೈಮಂಡ್, ಈ KGF 2 ಅಲ್ಲಿ ನಾವು ಹೆಂಗೆ ನೋಡಿದ್ದೀವಲ್ಲ, ಒಂದೊಂದು ಸೀನಿಗೆ ಒಂದೊಂದು ಡೈಮಂಡ್ ಅಂತಿದ್ವಲ್ಲ, ಅದೇ ರೀತಿಯೇ ಈ ಟಾಕ್ಸಿಕ್ ಕೂಡ ಇದೆ. ಅದರಲ್ಲೂ ಕೂಡ ಆ ಸೀನು ಅಷ್ಟೊಂದು ಇದೆ, ಯೂತ್ಸನ್ನು ಜಾಸ್ತಿ ಕನೆಕ್ಟ್ ಮಾಡೋ ರೀತಿಯೇ ಆ ಟೀಸರ್ನ ಬಿಟ್ಟಿದ್ದಾರೆ. ಅಂದರೆ ಟ್ರೈಲರ್ ಟೀಸರ್ನ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ ಇಂಟ್ರೆಸ್ಟ್ ಯಾಕಾಗಿದೆ ಅಂತ. ನೀವು ಇನ್ನೂ ಕೂಡ ಆ ಟ್ರೈಲರನ್ನು ನೋಡಿಲ್ಲ ಅಂದರೆ ನೋಡಿ ನಿಮಗೇನು ಅನಿಸೋ ಅದನ್ನ ಕೆಳಗೆ ಕಮೆಂಟ್ ಮಾಡಿ. ಅದೇ ಮೂಲಕ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.